ಇಲ್ಲಿ ಈ ಫೋಟೋ ಇವರಿಬ್ರದ್ದು ನೀ ತೋರ್ಸ್ಬೇಕು ಈ ಕಡೆ, ನೀನ್ ಒಬ್ಳೆ ನೋಡ್ಬಿಟ್ರೆ ಹಂಗೆ ಇವರು. ವೇಟ್ ಅಂಡ್ ಸಿ ಮಾ. ಚೆನ್ನಾಗಿಲ್ವೇನೆ ಬಟ್ಟೆ? ಚೆನ್ನಾಗಿದೆ. ಅಷ್ಟೊಂದು ಇಷ್ಟಪಟ್ಟು ತಗೊಂಡ್ಬಂದಿದೀನಿ. ಸಖತ್ ಮ್ಯಾಚಿಂಗ್ ಅಲ್ವಾ? ಈಗ ನೀನ್ ತಗೋ ಪಿಂಕ್ ಕಲರ್, ನಾ ತಗೋತೀನಿ. ಗೈಸ್ ಇವಾಗ ಏನೋ ಸೆಲೆಬ್ರೇಷನ್ ಎಲ್ಲ ಮುಗೀತು. ಗಿಫ್ಟ್ ಓಪನಿಂಗ್ ಯಾರ್ಯಾರು ಕೊಟ್ಟಿದ್ದಾರೆ, ಏನೇನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ವಿ. ಇವಾಗಲೇ ಮುಗಿಸ್ಬಿಡೋಣ, ನೋಡೋಕ್ಕೆ ಟೈಮ್ ಇರಲ್ಲ, ಸ್ವಲ್ಪ ಎಲ್ಲ ಪ್ರೆಸ್ ಆಗಿತ್ತು. ಸೊ ಹಾಗಾಗಿ ಇವಾಗಲೇ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡು ಕೂತಿದ್ದೀವಿ. ಈಗ ಒಂದೊಂದಾಗಿ ಓಪನ್ ಮಾಡೋಣ. ಫಸ್ಟ್ ಯಾರದೇ ಇದು ನನ್ನ ವಾರ್ಗಿದ್ದು, ನನ್ನ ಗಂಡ ಇಲ್ವಾ, ಅವ್ರ ಅಣ್ಣಂದು ಇದು ಅವ್ರ ಗಂಡ ಹೇಳ್ತಿದ್ರು ಪಾಪ ನಮ್ಮ ತಮ್ಮ ಊಟ ಮಾಡ್ತಾ ಇದ್ದಲ್ಲ, ನಿಲ್ಲಿಸ್ಬಿಟ್ಟು ಕ್ಯಾಮ್ರಾ ಟೆಡಿ ಬೇರೋ ತೆಗಿಸಿ ಕೊಟ್ಟಿದ್ದಾರೆ. ಟೆಡಿ ಬೇ ಊಟ ಇದೆ. ನನ್ನ ಗಂಡವ್ರ ಫ್ರೆಂಡು DKC ಬಾಯ್ಸ್ ಅಂತ ಐತೆ, ಓಪನ್ ಮಾಡಿ ಹಾರು ಕೊಡ್ಸಿದ್ದಾರೆ. ಇದೇನೋ ಗಿಲ್ಗಿಲ್ಲ ಅಂತ ಯಾರು ಇದು ಅಷ್ಟೇ DKC ಬಾಯ್ಸ್ ಅಂತ ಐತೆ ನನ್ನ ಗಂಡನ ಫ್ರೆಂಡ್ ಅವ್ರಿಗೆ. ಎಲ್ಲ ಆಲ್ಮೋಸ್ಟ್ ಅವ್ರು ಆಟ ಆಡೋ ಸಾಮಾನುಗಳು ತೆಗಿಲಿಲ್ಲ. ಬೇಡ ಇವತ್ತು ಪ್ಯಾಕ್ ಮಾಡೋಕ್ಕಾಗಲ್ಲ. ಇವನ್ನೇನಾದ್ರೂ ಆಟ ಆಡ್ಬೇಕಾದ್ರೆ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಬಿಡಿ. ಚೆನ್ನಾಗಿದೆ, ಇಷ್ಟ ಆಯ್ತು. ನಾ ಫಸ್ಟ್ ಟೈಮ್ ನೋಡ್ತಿರೋದು ಇದು ಅಲ್ವಾ ಈ ಥರದ್ದು. ಇದಾ ಡ್ರೆಸ್ ಕೀರ್ತನ ಅಂತ ಕೊಟ್ಟಿರೋದು, ಕೀರ್ತನ ಅಂತ ದೊಡ್ಡ ಸೈಜಲ್ಲೇ ತಂದಿದ್ದಾಳ ಅವಳು. ಅವಳು 3 ವರ್ಷಕ್ಕಾಗಂತ ತಂದ್ಬಿಟ್ಟವಳೆ. ಬ್ಯಾಗಿ ಪ್ಯಾಂಟ್ ಚೆನ್ನಾಗಿ ತಂದಿದ್ದಾಳೆ ಅವಳು. ನನಗೆ ಭಾರಿ ಇಷ್ಟ ಬ್ಯಾಗಿ ಪ್ಯಾಂಟ್ ಹಾಕ್ಸಕ್ಕೆ. ಸೊ ಅವರು ಅದನ್ನೇ ತಗೊಂಡ್ಬಂದಿದ್ದಾರೆ. ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಶರ್ಟ್ ಚೆನ್ನಾಗಿದೆ. ಇಲ್ಲ ಇಲ್ಲ ಬಿಲ್ ಕೆತ್ತಕ್ಬೇಕಾಗೈತೆ. ನಾವು ತಗೊಂಡಾಗ್ಲೇ 1300 ಆಗಿತ್ತಲ್ವಲ್ಲ. ಇದು ನನ್ನ ಗಂಡನ ಫ್ರೆಂಡ್ ಅವ್ರದ್ದೇನೆ, ಒಬ್ರು ಅಕ್ಕ ಬಂದಿದ್ರು, ಅವ್ರದ್ದೇನೆ ಇದು. ಪಲ್ಲವಕ್ಕೆ ಅಂತ ಪಲ್ಲವಿ ಇತ್ತಲ್ಲ ಇದು. ಸಕ್ಕತ್ತಾಗೈತಲ್ವೇನೆ? ಊಟದೈತೆ ಮಾತ್ರ ಮಸ್ತು. ಪಾಂಡ ಕ್ಯೂಟ್ ಪಾಂಡ, ಕಲರ್ಫುಲ್ ಪಾಂಡ. ಅವರು ಟೆಡ್ಡಿ ತಗೊಂಡಿದ್ದಾರೆ. ಚೆನ್ನಾಗಿದೆ. ಇದು ನನ್ನ ಫ್ರೆಂಡ್ ತಂದ್ಕೊಟ್ಟಿರೋದು. ನನ್ನ ಫ್ರೆಂಡೇನೆ, ಬಟ್ ಅಂದ್ರೆ ನಮಗೂ ಫ್ರೆಂಡ್. ಚೆನ್ನಾಗಿದೆ. ಎಲ್ಲಾದ್ರೂ ಈಗ ಸೆಕೆಂಡ್ ಟೈಮ್ ಈ ಟೈಮಿಗೆ ಓಕೆ, ಯಾಕಂದ್ರೆ ಎಲ್ಲ ಜಾಸ್ತಿ ಫುಲ್ ಹಾಕೊಳ್ಳೋದಕ್ಕಿಂತ
ಎಲ್ಲಾದ್ರೂ ಹೋಗ್ಬೇಕಾದ್ರೆ ತುಂಬಾ ಶೀತ ಆಗುತ್ತೆ ಅಂದ್ರೆ ಪಾಪ ಇದನ್ನ ಅಕ್ಕ ನಾ ಪುಟ್ಟಣ್ಣಂದು ಓಪನ್ ಮಾಡು. ಅಯ್ಯೋ ಕುಟ್ಟೋಣ ಭರ್ಜರಿ ಅಂತ ನಾವು ಕೂಗೋದವನ್ನ. ಅವನು ಧ್ರುವ ಸರ್ಜಾ ಫ್ಯಾನ್, ಹಂಗಾಗಿ ಭರ್ಜರಿ ಅಂತ ಕೂಗ್ತೀವಿ. ಯಾರೇನು ಕರೆಕ್ಟಾಗಿ ನೋಡಿಲ್ಲ. ಓ ಇಲ್ಲಿ ಈ ಫೋಟೋ ಇವರಿಬ್ರದ್ದು ನೀ ತೋರ್ಸ್ಬೇಕು ಈ ಕಡೆ, ನೀನ್ ಒಬ್ಳೆ ನೋಡ್ಬಿಟ್ರೆ ಹೆಂಗೆ ಇವ್ರು. ವೇಟ್ ಅಂಡ್ ಸಿ ಮಾ. ಪಾಪ ಅವ್ರ ಐಡಿಯಾದಲ್ಲಿ ಅವ್ರು ಮಾಡ್ಸಿದ್ದಾರೆ. ಚೆನ್ನಾಗಿ ಮಾಡ್ಸಕ್ಕಂತ ಬಿಡು. ಇಲ್ಲಿ ಇವ್ರಿಬ್ರು 3 ಜನದ್ದು ಒಂದು ಪಿಕ್ ಇದೆ, ಅವ್ರ ಅಪ್ಪ ಮಗದ್ದು ಒಂದು ಪಿಕ್ ಇದೆ. ಮಾಡ್ತೀನಿ ಇವ್ರಿಬ್ರದ್ದು ಆ ಕಡೆ ಈ ಕಡೆ ಇಟ್ಟು ಏನೊಬ್ಬೊಂದೊಂದು ಹಾಕ್ತಾರೆ. ಏನ್ ಬಿಡ್ಲಮ್ಮ ಬಿಡುಮಂತೆ ಚೆನ್ನಾಗಿ ಮಾಡೋದಲ್ಲ ಅದು ಚೆನ್ನಾಗಿ ಹೋಗ್ತಾವ ನಮ್ಮ ಹತ್ರ. ನಂಗೆ ಇದೊಂದೇ ಫುಲ್ ಮಾಡಿಸ್ಬೇಕಲ್ಲ ಫೋಟೋ ತೆಗಿಬೇಕಾದ್ರೆ ಇದು ಏನೋ ಇವನು ಈ ಕಡೆ ಸರಿಕೊಂಡ್ಬಿಟ್ಟವನೆ. ರಘು ಏನ್ ಕೋಪದಲ್ಲಿ ನೋಡ್ದ ಗೊತ್ತಾ, ನಾನು ಇವಳು ಗೂಬೆ ಇವ್ರನ್ನ ಕೂರಿಸ್ಬಿಟ್ಟು ಆ ಕಡೆ ನೋಡ್ತಾಳೆ. ಇಲ್ಲಿ ಸ್ಟ್ರೈಟ್ ಆಗಿ ಕೂತವನೆ, ಅವ್ನ್ ಆ ಕಡೆಗೆ ರೇಖನ್ ಕಡೆಗೆ ವಾಲ್ಕೊಬಿಟ್ಟವನಿ. ಇವ್ನ್ ನೋಡ್ದಾನೆ ಆ ಕಡೆ ನೋಡ್ತಾವಳೆ. ಭಯನೇ ಆಗೋಯ್ತು, ಬಿದೋಯ್ತಾನೆ ಅಂತ ಅನ್ಬಿಟ್ಟು ಏನ್ ರಘು ಒಡಿಯಕ್ಕೆ ಒಟ್ಟಾಗಿದ್ನ ನೋಡ್ಕೊಳಕ್ ಆಗಲ್ವಾ ಅಂತ. ಗೈಸ್ ನಾನು ಇದನ್ನೇನು ಗಿಫ್ಟ್ ಪ್ಯಾಕ್ ಏನ್ ಮಾಡ್ಸಿಲ್ಲ, ಜಸ್ಟ್ ಹಂಗೆ ತಂದ್ಕೊಟ್ಟೆ. ಇದು ನಮ್ಮ ಅಪ್ಪ ಅಮ್ಮ ಕೊಡ್ತಿರೋದು. ಚೆನ್ನಾಗಿಲ್ವೇನೆ ಬಟ್ಟೆ? ಚೆನ್ನಾಗಿದೆ, ಅಷ್ಟೊಂದು ಇಷ್ಟಪಟ್ಟು ತಗೊಂಡ್ಬಂದಿದೀನಿ. ಈಗೇನಾಯ್ತು ಬಿಡ್ಲ, ಅವಳೇನು ಎಕ್ಸ್ಪ್ರೆಸ್ ಅನ್ನೇ ಕೊಡ್ತಾ ಇಲ್ಲ. ನೋಡಿ ಗೈಸ್, ಮಗು ಮಾಡಿದ್ರೆ ಚೆನ್ನಾಗದೆ ಅನ್ಲಿಲ್ವಾ? ನಾನು ಅವಾಗ್ಲೇ ಯಾವಾಗ ಹೇಳ್ದೆ? ಇಲ್ಲಿ ಕರೆಯಾಗೈತೆ ಚೆನ್ನಾಗೈತೆ ಅನ್ಲಿಲ್ವಾ? ರುಜು ಕರೆಯಾಗಿರೋ ಸಿಕ್ಕೊಂತ ಅಮ್ಮ ಅದು ಇಲ್ಲಿ ಕರೆ ಆಗಿಲ್ಲ, ನೀನ್ ಅಲ್ಲಿ ಕೇಕ್ ಹಾಕತಾವು ತೋರಿಸ್ತಲ್ಲ ನೋಡು, ಅಲ್ಲಿ ಕರೆ ಆಗಿರೋದು. ಆಯ್ತು ಕುಟ್ಲ. ಅದು ಕೇಕ್ ಹತ್ರ ಅದು ನಮ್ಮಮ್ಮ ಖುಷಿಗೆ ನನ್ನ ಮಗಮ್ಮನಿಗೆ ಏನೋ ತಂದಿದ್ದೀನಿ ಓಪನ್ ಮಾಡಿ ಅಂದ್ಬಿಟ್ಟು ಓಪನ್ ಮಾಡಿದ್ದಾರೆ. ಸೊ ಕೇಕ್ ತಿಲ್ ಅಂಟ್ಕೊಬಿಟ್ಟೈತೆ, ಅದಕ್ಕೆ ಇವ್ರಿಬ್ರು ಜಗಳ ಆಡ್ತಾರೆ ಅಷ್ಟೇ, ಏನೇನಿಲ್ಲ. ಸೊ ಅದನ್ನ ನನ್ನ ತಂಗಿ ಯಾವ್ದನ್ನ ನೀನ್ ಕೊಡ್ಸಿರೋದು ಇದು ನಮ್ಮ ಅಪ್ಪ ಅಮ್ಮ ಕೊಡ್ಸಿರೋದು, ಇದು ಅವಳೆ ಕೊಡ್ಸಿರೋದು. ಬಟ್ಟೆನೂ ಅವಳೆ ಅಂತೆ, ಇದು ಗೋಲ್ಡ್ ರಿಂಗ್ ಅವಳೆ ಅಂತೆ. ಅಂದ್ರೆ ಗೈಸ್ ಅಪ್ಪ ಅಮ್ಮ ಆಲ್ರೆಡಿ 40,000 45,000 ತನಕ ಖರ್ಚು ಮಾಡಿದ್ದಾರೆ. ಸೊ ಈಗೇನ್ ಜಾಸ್ತಿ ಏನ್ ಖರ್ಚು ಮಾಡ್ಬೇಡಿ ಅಂತ ನಾನೇ ಹೇಳಿ ಇದನ್ನ ನಾನೇ ತಗೊಂಡ್ಬರ್ತೀನಿ. ನನ್ನ ಕಡೆಯಿಂದ ನಮ್ಮ ಚಿಕ್ಕಮ್ಮ ನನ್ನ ಫಸ್ಟ್ ಬರ್ಡೇಗೆ ಏನ್ ಕೊಡ್ಸಿದ್ದಾಳೆ ಅಂತ ಅವಳ ಮೆಮೊರಿಗೆ ಇರ್ಬೇಕಲ್ಲ ಅಂತ ಅನ್ಬಿಟ್ಟು. ಸೊ ಈಗ ಕಾಣಿಸ್ತಿಲ್ಲ ಅಂದ್ರೆ ಸ್ವಲ್ಪ ಜೂಮ್ ಹಾಕ್ಲಾ. ನಾನ್ ಬೇರೆದನ್ನೇನೋ ಕೊಡಿಸ್ಬೇಕು ಅಂತ ಅನ್ಕೊಂಡಿದೆ. ಸೊ ಅಮೌಂಟ್ ಶಾರ್ಟೇಜ್ ಆಗಿರೋದ್ರಿಂದ ಅದು ಡಿಸೈನ್ ನೋಡಿ ಚೆನ್ನಾಗಿದೆ. ಅದು ನಮ್ಮ ಅಪ್ಪ ಅಮ್ಮನೂ ಕೊಡ್ಸಿದ್ದಾರೆ. ಯಾಕಿಲ್ಲ ಇವತ್ತು ಜನ ಜಾಸ್ತಿ ಇರ್ತಾರೆ, ಅಂದ್ರೆ ಫಸ್ಟ್ ಆಫ್ ಆಲ್ ಟೈಮೇ ಇರ್ಲಿಲ್ಲ ಅವ್ನಿಗೆ, ಏನ್ ಹಾಕಕ್ಕೂ ಟೈಮ್ ಇರ್ಲಿಲ್ಲ ಅಲ್ಲಿ. ನಾವುಗಳೇ ಬೇಗ. ಚೆನ್ನಾಗಿದೆ. ಇದು ಗ್ರಾಮು 1.5 ಗ್ರಾಮ್ ಐತಂತೆ, ಬಟ್ ಚೆನ್ನಾಗೈತೆ. ನಾವು ಕಿರ್ಬೆಳಗ್ ಹಾಕೋಬಹುದು ನೋಡಿ ಗೈಸ್, ನಾನು ಆಲ್ರೆಡಿ ಹಾಕೊಂಡಿದ್ದೆ, ನನ್ಗಿಷ್ಟೇ ಆಗೋದು. ನೀನ್ ನನ್ಗಿಂತ ದಪ್ಪ ಇದೀನಿ. ಹೌದಾ? ಈಗ ದಪ್ಪ ಆಗಿರೋದು ಪಾಪು ಆದ್ಮೇಲೆ. ಇಲ್ಲಿ ಗೈಸ್ ನನ್ ಕಿರ್ಬೆರಳಿಗೆ ಆಗುತ್ತ. ಸೊ ದೊಡ್ಡ ಸೈಜ್ ತಂದಿದ್ದಾಳೆ. 1.5 ಗ್ರಾಮ್ಸ್ ಅಷ್ಟೇ ಇರೋದಿದು, ಅದಕ್ಕೆ 15,000 ಆಯ್ತು. ಫಲವೇಕ ಅಂತ ಕೊಡ್ತಿದ್ದಾರೆ, ಮೂಯಿ ಎಷ್ಟಂತ ಗೊತ್ತಿಲ್ಲ. ಇಲ್ಲೇ 1000 ಮಾಡಿದ್ರು. ಸೊ ಕೊಟ್ಟಿರಕ್ಕೆ ಏನಾದ್ರು ಇದಕ್ಕೆ 1000ಗೆ ಇಲ್ಲ. ಸೊ ಇದಕ್ಕೆ 1000 ಅಲ್ಲಿ ಏನ್ ಬರುತ್ತೆ ಬೆಲೆ ಬಾಳೋದು ಅವನಿಗೆ, ಅದನ್ನ ಮಾತ್ರ ಕೊಡಿಸ್ತೀನಿ. ಬಟ್ಟೆಗೆ ಮಾತ್ರ ಖರ್ಚು ಮಾಡಲ್ಲ, ಯಾಕಂದ್ರೆ ತುಂಬಾ ಬಟ್ಟೆಗಳಾಗ್ಬಿಟ್ಟಿದೆ. ಸೊ ಬೆಳ್ಳಿಲೇ ನೋಡದ, ಬೆಳ್ಳಿ 1000 ಏನ್ ಬರುತ್ತೆ ಅಂತ ನೋಡ್ತೀನಿ, ನೋಡ್ಬಿಟ್ಟು ಕೊಡ್ಸ್ಬಿಟ್ಟು. ಏನೋ ಏನಿಲ್ಲ, ಏನೋ ಏಯ್ ಅಂತ
ಏನದು 12 ಅವರ್ಸ್ಗೆ 200 ಸಮಥಿಂಗ್ ವ್ಯೂಸ್ ಬಂದ್ಬಿಟ್ಟೈತೆ. ಆ್ಯಕ್ಚುಲಿ ನನಗೆ 12 ಅವರ್ಸ್ಗೆ ಅಷ್ಟೊಂದು ಬಂದೇ ಇರಲಿಲ್ಲ. ಅದೊಂದೇ ವಿಡಿಯೋ ಬಂದಿರೋದು ಅನ್ಸುತ್ತೆ. ಹಾಂ, ಸೊ ಗೈಸ್, ಅವನಿಗೆ ಬರ್ತ್ಡೇಗೆ ಎಲ್ಲ ಅಮೌಂಟ್ ಕೊಟ್ಟಿದ್ರಲ್ಲ, ಅಮೌಂಟೆಲ್ಲ ಅವ್ನಿಗೆ ಏನಾದರೂ ತಗೋಬೇಕು ಅಂತ ಅಂದ್ಬಿಟ್ಟು ಬಂದವಳೆ. ಅವನಿಗೆ ಅಂತಂದರೆ ಆ ಮೆಮೊರಿಗೆ, ಆ ದುಡ್ಡಿಗೆ ಏನಾದರೂ ತಗೋಬೇಕು ಅಂತ ಅಂದ್ಕೊಂಡು ಬಂದವಳೆ. ಗುಡ್ಡು, ಏನ್ ಮಾಡೋದು? ಅಲ್ಲಿ ಆಯ್ ಮಾಡು, ಏನಾದರೂ ಮಾಡ್ಕೊ, ಆಯ್ ಮಾಡು. ಬ್ರಾಸ್ಲೆಟ್ ಬ್ರಾಸ್ಲೆಟ್ ಹೊಡಿತಾರೆ ನಿಮ್ಗೆ. ಬೆಳ್ಳಿ ಐಟಮ್ ನೋಡಿ, ನೋಡ್ಬಿಟ್ಟು ಎಷ್ಟು ದಾಮ್ ಐತೆ ಅಂತ. ಅದು ಪಾಲಿಶ್ ಹೋಗಲ್ವಾ? ಅದ್ರ ಮೇಲೆ ರಿಟರ್ನ್ ಕೊಡ್ಬೇಕಾದ್ರೆ ಬೆಳ್ಳಿ ಎಷ್ಟಿರುತ್ತೆ ಸಿಗುತ್ತಾ? ಯಾವ್ದೋ ನಿಂಗೆ ವಿಡಿಯೋದಲ್ಲಿ ಚೆನ್ನಾಗಿದೆ. ಇಲ್ಲಿ ಇದು ಈ ಪೀಸು ಎಷ್ಟು ಅದು? ಆರೆಂಜ್. ಈ ಗೋಲ್ಡ್ ಕಲರ್ ಸ್ಯಾರಿ ಮಸ್ತ್ ಕಾಣಿಸ್ತದೆ ಮಾತ್ರ. ಎಷ್ಟಿದೆ ಇದು? ಗ್ರಾಮ್ ಎಷ್ಟು? ಇದು ಚೆನ್ನಾಗಿದೆ, ನಾವು ಗೊತ್ತಿನ ತರ. ಗೋಲ್ಡ್ ಅಲ್ಲಿದಿಲ್ಲ, ಅದೆಲ್ಲ ಚಿನ್ನನಾ? ಈ ಕಡೆ ಬೆಲ್ಲಿ, ಯಾವುದು? ಈ ಕಡೆ ಸಿಲ್ಕ್ ಸ್ಯಾರೀಸ್ಗೆಲ್ಲ ಸಕ್ಕತ್ತಾಗಿ. ಇದೊಂದು ಓಪನ್ ಮಾಡಿ, ಇದೊಂದು ಇರವಾ? ಪಿಂಕ್ ಕಲರ್. ಪಿಂಕ್ ಕಲರ್ ಚೆನ್ನಾಗಿದೆ. ದಾರ ಹಾಕಿಲ್ಲ. ಈ ನೆಕ್ಲೆಸ್ ಇಟ್ಕೊಳ್ಳಿ, ಇದೆ ಪಿಂಕ್ ಕಲರ್ ಬೀಡ್ಸ್. ಇವೆರಡು ಮ್ಯಾಚ್ ಮಾಡ್ಬಿಟ್ಟು ಇರಿ, ಇಟ್ಕೊಳ್ಳಿ. ಒಂದು ನಿಮಿಷ ದಾರ ಕೊಡ್ತೀನಿ. ಎರಡು ಟೋಟಲ್ ಸೆಟ್ಟು ಗೋಲ್ಡಲ್ಲಿ ಮಾಡಿಸ್ಕೊಂತೀನಿ ಅಂದ್ರೆ ಎಷ್ಟಾಗುತ್ತೆ? ಎಷ್ಟು ಬೇಕು, ಎಷ್ಟು ಗ್ರಾಮ್ಸ್ ಬೇಕು? ಸ್ಟಾರ್ಟಿಂಗ್ ಅಂದರೆ ಎಷ್ಟು? ಈಗ ನನಗೆ ನೆಕ್ಲೆಸ್ ಮಾಡಿಸ್ಕೊಟ್ಟಿದ್ದೀರಲ್ಲ, ಇದು 10 ಗ್ರಾಮ್. 10 ಗ್ರಾಮ್ಸ್. ಇದು ಕೊಂಡಿ ಇಲ್ಲ ಕೊಂಡಿಲ್ಲ, ಅದು ಆರ್ಟಿಫಿಷಿಯಲ್ ಸರ. ಅದೇ ಥಿಕ್ನೆಸ್. ಅದಕ್ಕೆ ಸೆಪ್ರೇಟ್ 350 ಆಗುತ್ತೆ. ಇಷ್ಟು ಕಲರ್ ಬೇಕು ತಗೋಬೋದು ಆ ಥರ. ಇದು ಗ್ರಾಮ್ಸ್. ಅದು ಅಷ್ಟೇ 10. ನೋಡಿ, ಇದು ಮೆರೂನ್ ಕಲರ್ ಇದೆ, ಇಲ್ಲ ಗ್ರೀನ್ ಕಲರ್ ಸಿಗುತ್ತೆ, ಇಲ್ಲ ಈ ಕಲರ್ ಸಿಗುತ್ತೆ. ಇನ್ನೂ ಐತೆ ಅಲ್ಲಿ ಬ್ಲೂ ಕಲರು, ನೋಡಿ ಆ ಕಲರ್ ಚೆನ್ನಾಗೈತೆ. ಇನ್ನೊಂದು ಬೇರೆ ಮಣಿ ಈ ಗ್ರೀನು ಮೆರೂನ್ ಬೇಡ. ಗ್ರೀನ್ ಎಲ್ಲ ಗ್ರೀನ್ ಇದೆ. कौन ला रहे हैं? ಸಾರಿ ಸೂಪರ್ ಚೆನ್ನಾಗೈತೆ ಇದನ್ನು. ಲೈಟ್
ಸಖತ್ ಮ್ಯಾಚಿಂಗ್ ಅಲ್ವಾ? ಅವೇಡು ಎತ್ತಿಡ್ಸಿರು ಮಮ್ಮಿ ಕೇಳ್ಬಿಟ್ಟು ಇದು ಸಪ್ರೇಟ್ ಎತ್ತಿಟ್ಟಿದೆಯಾ? ಲಾಸ್ಟ್ ಕಮ್ಮಿ ರೇಟ್ ಹೇಳ್ತೇನೆ ಈಗ. ಇಟ್ಸ್ ಆ್ಯಕ್ಚುಲಿ ಕಲರೇ ಹೈಲೈಟ್ ಆಗಿ ಕಾಣಿಸ್ತೀವಿ ಅಲ್ವಾ ಇದು? ಇಲ್ಲಾಂದ್ರೆ ಇದಕ್ಕೆ ಪಿಂಕ್ ಕಲರ್ ಹಾಕ್ಸ್ಕೊಬಿಡೆ ನೋಡದ ಪಿಂಕ್ ಕಲರ್ ರೆಡಿ ಇಲ್ಲ ಆ ಥರ ಸರ್ ಅದು ಮೆರೂನ್ ಎಲ್ಲ ಕಲರ್ ರೆಡಿ ಇದೆ. ಪಿಂಕ್ ಜಾಸ್ತಿ ಆಗುತ್ತೆ ಎಲ್ಲ ಇದೆ ನೋಡಿ ಪಿಂಕ್ ಆ ಥರ. ಫಸ್ಟ್ ಬಾಕ್ಸಲ್ಲಿ ಚೌಕಲ್ ಇವೆರಡು ಸೆಟ್ಟು ಮಮ್ಮಿಗೆ ಫೋಟೋ ತಗೊಂಡು ಹೋಗಿ. ಈಗ ಇವನ್ಗೂ ಕೊಡಿಸ್ಬಿಟ್ಟಿದೀನಿ. ಈಗ ಅಮೌಂಟ್ ಸರ ಇಲ್ಲ, ಎಮರ್ಜೆನ್ಸಿಗೆ. ಎರಡಿಂದ ಲಾಸ್ಟ್ ನಿಮಗೆ ಇದಕ್ಕೆ ಹಾಕಿಸ್ತೀವಿ ಬ್ಯಾಕ್ ಮನೆಗೆ ನೀನು ಹಾಕೋಬೋದು ಅಲ್ವಾ? ನೋಡಿ ಈಗ ನೀನ್ ತಗೋ ಪಿಂಕ್ ಕಲರ್ ನಾಳೆ ಬರುವ. ನಾಳೆ ಬ್ಯಾಂಕ್ ಟೈಮ್ ಆಯ್ತು. ನಾಳೆ ಬರೀ ಸ್ಟವ್ ಈ ಟೋಟಲ್ ಎಷ್ಟು ಗ್ರಾಮ್ಸ್ ಇದೆ? 2. ಬಾಯ್ ಮಾಡು ಗುಡ್ಡು. ಎಸ್, ಇದಾಗಿತ್ತು ಗುಡ್ಡು ಬರ್ತ್ಡೇ ಲಾಸ್ಟ್ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.